ರಾಮಚಂದ್ರ, ಈ ನೀಚನ ಬಂಧನವನ್ನು ನಾನು ಸಹಿಸಲಾರೆ. ಇಲ್ಲಿಯೇ ಇರುವ ಈ ಶಿಲ್ಪ ವೃಕ್ಷಕ್ಕೆ ನನ್ನ ಪ್ರಾಣತ್ಯಾಗ ಮಾಡಿತು. ಅಕೃತ್ಯಮಿದನೇಂ ದುಡುಕದಿರುತ್ತಾಯೇ ಸೊಬಗದೊಳೀರ್ಪ ಶ್ರೀರಾಮಚಂದ್ರಂ ಕೆಡುಕದ ನನ್ನ ಶಿರ ಮುರಿದಿಡುವ ಕ್ಷಿಪ್ರದಳು ಬಂದು ಲಕ್ಷ್ಮಣ ಸಹಿತ ಕ್ಷೇಮದಿಂದ ವಿಹರುತ್ತಾಯೇ ರಾಮ ರವಿಕುಲ ಸೋಮಪ್ರಭಾವ. ಕ್ಷೇಮದಿಂದ ವಿಹರುತ್ತಾಯೇ ರಾಮ ರವಿಕುಲ ಸೋಮಪ್ರಭಾವ. ಶಿರಾಪಿಯಳೋ ಪವಡಿ ಶಿಲ್ಪ ದೇವತೆಗಳ ಭಿನ್ನಪವನ್ನು ಕಾಯ್ದು ಕ್ಷೀರಾಬ್ದಿಯಳು ಪವಡಿ ಶಿಲ್ಪ ದೇವತೆಗಳ ಭಿನ್ನಪವನ್ನು ಕಾಯ್ದು ಭೂಮಿ ಭಾರವ ಪರವೆನು ಎನ್ನುತ್ತ ಭೂಮಿ ಭಾರವ ಪರವೆನು ಎನ್ನುತ್ತ ವೇದದ ಶರತ ಕುವರತನಾಗಿ ಕ್ಷೇಮದಿಂದ ವಿಹರುತ್ತಾಯೇ ರಾಮ ರವಿಕುಲ ಸೋಮಪ್ರಭಾವ. ಕ್ಷೇಮದಿಂದ ವಿಹರುತ್ತಾಯೇ. ಅಮ್ಮ, ರಾಮಂ ಕ್ಷೇಮಂ ರಾಮಂ ಸುಕ್ಷೇಮಂ. ಶ್ರೀರಾಮಚಂದ್ರನು ಲಕ್ಷ್ಮಣ ಸ್ವಾಮಿಯು ಸುಗ್ರೀವರಾಜನ ಜೊತೆಯಲ್ಲಿ ಕ್ಷೇಮದಿಂದಿರುವರು ತಾಯಿ. ಏನಾಶ್ಚರ್ಯ! ಈ ಅದ್ಭುತವಾದ ಕಪಿಯಾದರೂ ಯಾವುದು? ರಾಕ್ಷಸರ ಮಾಯೆ ಆಗಿರಬಹುದು, ಅಥವಾ ಸ್ವಪ್ನವನ್ನು ಕಾಣುತ್ತಿರುವನೇ? ಸ್ವಪ್ನದಲ್ಲಿ ಕಪಿಗಳನ್ನು ಕಾಣುವುದು ಅಮಂಗಳವೆಂದೇ ಹೇಳುವರು. ರಾಮಚಂದ್ರ, ಯಾವ ಅಮಂಗಳವೂ ಆಗದಿರಲಿ ಸ್ವಾಮಿ, ಯಾವ ಅಮಂಗಳವೂ ಆಗದಿರಲಿ. ನೆನೆಸದಿರಿಂದು ನಾಮ್ರದು ನಂದನನ ಕಡೆಯಿಂದ ನಿಮ್ಮಯ ಕುಂದ ನೆನೆಸದಿರಿಂದು ನಾಮ್ರದು ನಂದನನ ಕಡೆಯಿಂದ ನಿಮ್ಮಯ ಚಂದವರಿಯಲು ಬಂದ ಸೇವಕ ಚಂದವರಿಯಲು ಬಂದ ಸೇವಕ ಎಂದು ತಿಳಿ ಅರವಿಂದಲೋ ಸಂದೇಹ ಬಿಡು ಮಾತೆ ವಸುಂಧರತೆ ದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಕನು ನಾನಮ್ಮ. ಪಾವನನ ಲೋಕಾವನನ ರಾಜೀವಲೋಚನ ಪಾವನ ಪಾವನನ ಲೋಕಾವನನ ರಾಜೀವಲೋಚನ ಪಾವನ ಪಾವನನ ಲೋಕಾವನನ ರಾಜೀವಲೋಚನ ಪಾವನ ಪಾವನನ ಲೋಕಾವನನ ರಾಜೀವಲೋಚನ ಪಾವನ. ಭಾವಿಸುತ್ತಲೇ ವಿಧ ವಿಧದಲ್ಲಿ ಭಾವಿಸುತ್ತಲೇ ವಿಧ ವಿಧದಲ್ಲಿ ಸುಗ್ರೀವನಾಜ್ಞೆಯ ಪಡೆದು ಬಂದು ಸಂದೇಹ ಬಿಡು ಮಾತೆ ವಸುಂಧರ ಸುತೆ ಕುಮಾರಿತೆ. ದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಕನು ನಾನಮ್ಮ. ಸಂದೇಹ ಬಿಡು ಮಾತೆ. ಅಮ್ಮ, ಸಂದೇಹ ಪಡಬೇಡ ತಾಯಿ, ಸಂದೇಹ ಪಡಬೇಡ. ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತ ವಾಯುದೇವನ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ ಮಾರುತಿಯೆಂತಲೂ ಕರೆಯುವರು. ಸುಗ್ರೀವರಾಜನಿಂದ ನೇಮಿತನಾಗಿ ತಮ್ಮನ್ನು ಹುಡುಕಲು ಬಂದ ರಾಮದೂತನು ನಾನಮ್ಮ. ದುರುಳನಾದ ರಾವಣನಿಂದ ಅಪಹರಿಸಲ್ಪಟ್ಟ ಸೀತಾಮಾತೆಯವರು ತಾವೇ ಆಗಿದ್ದ ಪಕ್ಷದಲ್ಲಿ ನಿಜಾಂಶವನ್ನು ತಿಳಿಸಿ ತಾಯಿ, ನಿಮ್ಮೊಡನೆ ಕೆಲವು ಗೌಪ್ಯ ವಿಚಾರಗಳನ್ನು ತಿಳಿಸಬೇಕು.
ಈತನ ವಿನಯ ವಿಧೇಯತೆಗಳನ್ನು ನೋಡಿದರೆ ಈತನು ರಾಕ್ಷಸ ಪಕ್ಷದವನಂತೆ ತೋರುತ್ತಿಲ್ಲ. ಅಯ್ಯ, ಆ ನೀಚನಾದ ರಾವಣನಿಂದ ಅಪಹರಿಸಲ್ಪಟ್ಟ ನಿರ್ಭಾಗ್ಯ ಸೀತೆ ನಾನೇನಪ್ಪ. ಸಾರಾಚಾರೇ ಧೀರೆ ನಮೋಸ್ತುತೆ, ಸಾರಾಚಾರೇ ಧೀರೆ ನಮೋಸ್ತುತೆ, ಧೀರಜ ಪರಿಪೂತೆ ಬುದ್ಧಾತೆ, ಧೀರಜ ಪರಿಪೂತೆ ಬುದ್ಧಾತೆ, ಧೀರಜ ಪರಿಪಾಹಿ ವೈದೇಹಿ, ಧೀರಜ ಪರಿಪಾಹಿ. ಧನ್ಯೋಸ್ಮಿ ಧನ್ಯೋಸ್ಮಿ. ಇಂದಿಗೆ ನನ್ನ ಜನ್ಮವು ಸಾರ್ಥಕವಾಯಿತು, ನನ್ನ ದೂತತ್ವವು ಸಾರ್ಥಕವಾಯಿತು. ಅಯ್ಯ, ನೀನಾದರೂ ವಾನರನು, ಶ್ರೀರಾಮ ಲಕ್ಷ್ಮಣರಾದ ನರರು, ನಿಮ್ಮಿಬ್ಬರ ಸಖ್ಯವಾದ ಬಗೆ ಹೇಗೆ? ನನ್ನ ಸ್ವಾಮಿಯ ಪೂರ್ವ ವೃತ್ತಾಂತವನ್ನು ಹೇಳಬಲ್ಲೆಯ? ಹಾಗೆ ಆಗಲಿ ತಾಯಿ. ಶ್ರೀರಾಮ ಜಯ ರಾಮ, ಕಲ್ಯಾಣ ಗುಣಧಾಮ, ಕೌಸಲ್ಯ ಚಿದ್ರಾಮ ದೇದಿತ್ಯ ರಘುರಾಮ, ಕೌಸಲ್ಯ ಚಿದ್ರಾಮ ದೇದಿತ್ಯ ರಘುರಾಮ ರಾಮ ರಾಮ ರಾಮ. ದಶರಥ ನೃಪಾಲಂಗೆ ಹಿರಿತನು ಜತಾನಾಗೆ, ದಶರಥ ನೃಪಾಲಂಗೆ ಹಿರಿತನು ಜತಾನಾಗೆ, ವಿಖ್ಯಾತ ವಿಶ್ವಮುನಿ ವಿಶ್ವಾಮಿತ್ರೆಗೆ ಪ್ರಿಯ ಶಿಷ್ಯ ತಾನಾಗೆ ರಾಮ ರಾಮ. ಅನುಜ ಲಕ್ಷ್ಮಣನೊಡಗೊಂಡು ಅನುಜ ಲಕ್ಷ್ಮಣನೊಡನೆ ಕಾನನಕ್ಕೆ ಐತಂದು, ವಿಕಟದನುಜರ ಕೊಂದು ಪೊರೆದನು ಅಹಲ್ಯೆಯ ನಂದು ರಾಮ ರಾಮ. ಮಿಥಿಲೆಯೋಳ್ ಪರಮಟ್ಟು ಶಿವದನುವ ಮುರಿದಿಟ್ಟು ಪರಶು ಗರ್ವವ ಸುಟ್ಟ, ಮೈಥಿಲೆಗೆ ಕರ ಕೊಟ್ಟು ಪರಶು ಗರ್ವವ ಸುಟ್ಟ ನನ್ನ ರಾಮನಮ್ಮ. ಆ ಪಿತೃವಾಕ್ಯವ ಸಹಿಸೆ ಪಿತೃವಾಕ್ಯವ ಸಹಿಸೆ ಸತಿ ಅನುಜ ಸಹಕರಿಸೆ, ವನವನದಿ ಪರಿತಪಿಸೆ, ಪಂಚವಟಿಯೋಳ್ ನೆಲಸಿದ ರಾಮ ರಾಮ. ಶೂರ್ಪನಖ ಭಂಗದಲ್ಲಿ ಸ್ವರ್ಣಮೃಗ ಸಂಧಿಯಲ್ಲಿ, ಸೀತಾಪಹರಣದಲ್ಲಿ ಸೀತಾಪಹರಣದಲ್ಲಿ ಕಡುಗಳಲ್ಲಿ ತಲ್ಲಣಿಸಿದ ನನ್ನ ರಾಮನಮ್ಮ. ಸುಗ್ರೀವ ಸಖನಾಗಿ
ಕಿಂಕರನಾಗಿ ಹನುಮ ಕಿಂಕರನಾಗಿ ಎಮ್ಮಮ್ಮ ನಿನ್ನ ಯಶೋಧನೆಗಾಗಿ ಕಳುಹಿದನು ರಾಮ ರಾಮ. ಈಗಲಾದರೂ ನನ್ನನ್ನು ನಂಬುತ್ತಾಯಿ. ಅಯ್ಯ, ನೀನೀಗ ಯಾವ ಆಶ್ರಮ ಧರ್ಮದಲ್ಲಿ ನಿರತನಾಗಿರಬೇಕು? ಅಮ್ಮ, ನಿಮ್ಮ ರಮಣನ ಕೃಪೆಯಿಂದ ಬ್ರಹ್ಮಚರ್ಯಾಶ್ರಮದಲ್ಲಿ ನೈಷ್ಠಿಕವಾದ ಬ್ರಹ್ಮಚರ್ಯಾಶ್ರಮವನ್ನೇ ಅನುಸರಿಸಿ ಆತ್ಮಾರಾಮನ ಅಂತರಂಗ ಭಕ್ತನಾಗಿರುವನು ತಾಯಿ. ಬಹಳ ಸಂತೋಷ. ಈ ಘನತರವಾದ ವಿದ್ಯೆಗಳನ್ನೆಲ್ಲ ಎಲ್ಲಿ ಕಲಿತೆ ಮಾರುತಿ? ಈ ನಮುಖ ಸುರರಲ್ಲಿ ಘನತರ ವಿದ್ಯೆಗಳ ಅಭ್ಯಾಸಿಸಿದೆ ನಮ್ಮ ಜನನೇ. ಅಣು ಮಹದಾಗಲು ಬಲ್ಲೆನು, ಅಣು ಮಹದಾಗಲು ಬಲ್ಲೆನು, ಹನುಮಂತನೆಂಬ ನಾಮವಿಹುದು ಶುಭಾಂಗೇ. ಅಮ್ಮ, ನನ್ನನ್ನು ಸಾಮಾನ್ಯನೆಂದು ತಿಳಿಯಬೇಡಿ ತಾಯಿ. ಅಣುರೂಪಿಯೂ ಬೃಹತ್ ವಿಶ್ವರೂಪಿಯೂ ಆಗಬಲ್ಲೆನು. ಹಾಗಿದ್ದ ಮೇಲೆ ನನ್ನ ಸ್ವಾಮಿಯ ರೂಪ ಲಾವಣ್ಯಗಳನ್ನ, ಗುಣಗಾಂಭೀರ್ಯಗಳನ್ನ, ಶುಭ ಲಕ್ಷಣಗಳನ್ನ ಒಂದೇ ಒಂದು ಬಾರಿ ವರ್ಣಿಸಿ ಹೇಳಬಲ್ಲೆಯ ಮಾರುತಿ? ಅಮ್ಮ, ಶತಯೋಜನ ವಿಸ್ತೀರ್ಣವುಳ್ಳ ಸಾಗರವನ್ನು ಲಂಘಿಸಿ ಬಂದಿಯಲ್ಲ, ಆಗ ನೀನು ಯಾವ ರೂಪದಿಂದ ಬಂದಿ? ಅಮ್ಮ, ಹಾಗೆ ನನ್ನ ರೂಪವನ್ನು ತಾವು ನೋಡಲು ಸಾಧ್ಯವಿಲ್ಲ ತಾಯಿ. ತಾವು ಭಯಪಡುವಿರಿ. ಸದಯೇ ಶುಭಾಂಗೆ ಬೆದರ ಬೇಡವೇ ಮಾತೆ ಅಮ್ಮ. ನೀರಜಾಂಬುಕೆ ನಿನ್ನ ವಿರಹ ವಿರಚಿದ ವೀರ ರಾಘವ. ನೀರಜಾಂಬುಕೆ ನಿನ್ನ ವಿರಹ ವಿರಚಿದ ವೀರ ರಾಘವ. ಸಾರಿದಾನವಾರಿಗಳನ ಅಮ್ಮ, ಸಾರಿದಾನವಾರಿಗಳನ್ನ ವಿಧಾರಿಸಿ ಬಲ ತೋರಿಸಿ ನಿನ್ನ ದಾರಿಯ ಮುದ ಬೇರಿಸಿದೆ. ವಿಧಾರಿಸಿ ಬಲ ತೋರಿಸಿ ನಿನ್ನ ದಾರಿಯ ಮುದ ಬೇರಿಸಿದೆ. ಬೆದರ ಬೇಡವೇ ಮಾತೆ ಮಾತೆ ಸದಯೇ ಶುಭಾಂಗೆ ಬೆದರ ಬೇಡವೇ ಮಾತೆ ಮಾತೆ ಅಮ್ಮ. ಪದಸ ದಸರಿಗ ಸರಿ ಸರಿ ಸದ ಸದ ಪದರಿಗ. ಪದಸ ದಸರಿಗ ಗರಿ ಸರಿ ಸದ ಸದ ಪದರಿಗ. ಪದ ಸಪದ ಸತ್ತ ಪದ ಸಪದ ಸತ್ತ ಗರಿ ಸರಿ ಸದ ಸದ ಪದರಿಗ. ಬೆದರ ಬೇಡವೇ ಮಾತೆ ಮಾತೆ ಸದಯೇ ಶುಭಾಂಗೆ ಬೆದರ ಬೇಡವೇ ಮಾತೆ ಮಾತೆ ಅಮ್ಮ. ನಿಮ್ಮ ಸೇವಕನು ನಿಮ್ಮ ಕಣ್ಮುಂದೆಯೇ ಇರುವನು, ಕಣ್ಬಿಟ್ಟು ನೋಡು ತಾಯಿ. ಸ್ವಾಮಿಯ ರೂಪ ಲಾವಣ್ಯಗಳನ್ನ, ಗುಣಗಾಂಭೀರ್ಯಗಳನ್ನ, ಶುಭ ಲಕ್ಷಣಗಳನ್ನ ಅಮ್ಮ, ಬಾರಿ ವರ್ಣಿಸಿ ಹೇಳಬಲ್ಲೆಯ? ಲೋಕಮೋಹಕನು ಪರಂಧಾಮನೂ ಆದ ಶ್ರೀರಾಮಚಂದ್ರನ ರೂಪ ಲಾವಣ್ಯಗಳನ್ನು ಸಹಸ್ರ ನಾಲಿಗೆಯುಳ್ಳ ಆದಿಶೇಷನಿಂದಲೇ ವರ್ಣಿಸಲು ಸಾಧ್ಯವಿಲ್ಲ. ಇನ್ನು ಸಾಮಾನ್ಯ ಮರ್ಕಟ ನನ್ನಿಂದ ಸಾಧ್ಯವೇ ತಾಯಿ?
ಅಮ್ಮ, ಆದರೂ ತೀರದ ಮಟ್ಟಿಗೆ ವರ್ಣಿಸುವೆನು, ಅನ್ಯತಾ ಭಾವಿಸಬಾರದು ತಾಯಿ. ಶ್ರೀರಾಮನ ಶುಭ ಲಕ್ಷಣಗಳ ಸಾಮುದ್ರಿಕಾ ಶಾಸ್ತ್ರದೊಳ್ ಪೇಳಲ ಸದಳವಮ್ಮ. ಶ್ರೀರಾಮನ ಶುಭ ಲಕ್ಷಣಗಳ ಸಾಮುದ್ರಿಕಾ ಶಾಸ್ತ್ರದೊಳ್ ಪೇಳಲ ಸದಳವಮ್ಮ. ಮರ್ಕಟನಾನೇನ ಬಲ್ಲೆನು ರಾಮನೊರ್ಣಿಸಲು ಅಮ್ಮ ಜನನೀ. ಚಲುವನೆ ಅಮ್ಮಯ್ಯ ಕೇಳಮ್ಮ ತಾಯೇ, ಚಲುವನೆ ಅಮ್ಮಯ್ಯ ಕೇಳಮ್ಮ ತಾಯೇ. ಕೇಳಮ್ಮ ತಾಯೇ, ಚಲುವನೆ ಅಮ್ಮಯ್ಯ ಕೇಳಮ್ಮ ತಾಯೇ. ಕೇಳಮ್ಮ ತಾಯೇ, ರಮನು ಎಂಥ ಚಲುವನೆ ಅಮ್ಮಯ್ಯ. ಕೇಳಮ್ಮ ತಾಯೇ, ಶ್ರೀರಮನು ಎಂಥ ಚಲುವನೆ ಅಮ್ಮಯ್ಯ. ಸಾಮಗಾನ ಪ್ರೇಮ ನಿರುಪಮ, 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 ಅಮರ ವಿಕುಲ ಸೋಮನಮ್ಮ, ರಾಮರ ವಿಕುಲ ಸೋಮನಮ್ಮ. ಕೇಳಮ್ಮ ತಾಯೇ, ರಮನು ಎಂಥ ಚಲುವನೆ ಅಮ್ಮಯ್ಯ.
ಈಗಲಾದರೂ ನನ್ನನ್ನು ನಂಬು ತಾಯಿ. ಏನು ಮಾಡಲಿ, ಈತನು ಅದೆಷ್ಟು ವಿಧವಾಗಿ ಹೇಳಿದರೂ ನಂಬಿಕೆ ಸಾಲದಾಗಿದೆ. ಈತನನ್ನು ನಾನು ಹೇಗೆ ತಾನೇ ನಂಬಲಿ? ನಿಜ ನಿಜ, ಈ ರಾಕ್ಷಸರ ಮಧ್ಯೆ ಸಿಲುಕಿರುವ ತಾವು ನನ್ನನ್ನು ಹೇಗೆ ತಾನೇ ನಂಬುವಿರಿ? ಮಾರುತಿ, ಶ್ರೀರಾಮಚಂದ್ರರು ತಮ್ಮನ್ನು ಕಂಡ ಕುರಿಗಾಗಿ ಯಾವುದಾದ್ರೂ ಅಭಿಜ್ಞಾನವನ್ನು ನೀಡಿರುವರೆ? ಶ್ರೀರಾಮಚಂದ್ರನು ಈ ಮುದ್ರಿಕೆಯನ್ನು ನೀಡಿರುವರು, ಇದನ್ನು ಸ್ವೀಕರಿಸಿ ತಾಯಿ. ಈಗಲಾದ್ರೂ ನನ್ನನ್ನು ನಂಬು ತಾಯಿ. ಈ ಮುದ್ರೆ ಗುರುವನ್ನು ಕಂಡು ನನ್ನನ್ನು ಸ್ವಾಮಿಯನ್ನು ಕಂಡಷ್ಟು ಸಂತೋಷವಾಯಿತು. ಧನ್ಯವಾದ. ಮಾರುತಿ, ಇದು ಈ ಚೂಡಾರಕ್ತವನ್ನು ಶ್ರೀರಾಮಚಂದ್ರರಿಗೆ ಅರ್ಪಿಸಿ ಇನ್ನೊಂದು ಮಾಸದ ಅವಧಿಯೊಳಗಾಗಿ ಈ ರಕ್ಕಸರ ಬಂಧನದಿಂದ ನನ್ನನ್ನು ಪಾರು ಮಾಡಬೇಕೆಂತಲೇ ಹೇಳು. ಇಲ್ಲವೇ ಅಗ್ನಿ ಪ್ರವೇಶ ಒಂದೇ ಸೀತೆಯ ಮುಂದಿನ ಗುರಿ ಎಂದು ನನ್ನ ಸ್ವಾಮಿಗೆ ವೀರ ರಮಣೀಯಾದ ತಾವು ಈ ರೀತಿ ಮಾತನಾಡಬಾರದು ತಾಯಿ. ಅಮ್ಮ, ಸುಗ್ರೀವರಾಜನಿಗೆ ಏನೆಂದು ತಿಳಿಸಲಿ, ಲಕ್ಷ್ಮಣ ಸ್ವಾಮಿಗೆ ಏನೆಂದು ತಿಳಿಸಲಿ ತಾಯಿ? ಅಮ್ಮ, ನನ್ನದೊಂದು ಪ್ರಾರ್ಥನೆ. ತಮ್ಮ ದರ್ಶನವಾಗುವವರೆಗೂ ನಾನು ಫಲಾದಿಗಳನ್ನು ಬಂಧಿಸುವುದಿಲ್ಲವೆಂದು ಆಣೆ ಮಾಡಿದ್ದೆನು. ತಮ್ಮ ದರ್ಶನವಾದ ನಂತರ ನನಗೆ ಹಸಿವು ಬಾಯಾರಿಕೆಯು ಬಹಳವಾಗುತ್ತಿದೆ. ಆದ್ದರಿಂದ ಇಲ್ಲಿ ದೊರೆಯಬಹುದಾದ ಕೆಲವು ಹಣ್ಣುಗಳನ್ನು ತಿಂದು ಹೊರಡುತ್ತೇನೆ. ಅಪ್ಪಣೆಯನ್ನು ಕೊಡು ತಾಯಿ. ಆಂಜನೇಯನೇ, ಶತಯೋಜನ ವಿಸ್ತೀರ್ಣವುಳ್ಳ ಸಾಗರವನ್ನು ಲಂಘಿಸಿ ಬಂದೆ. ನನ್ನ ಸ್ವಾಮಿಯ ಕ್ಷೇಮವನ್ನೇ ಹೇಳಿದೆ. ಮುದ್ರಿಂಗುರುವನ್ನು ಈ ಉಪಕಾರಕ್ಕೆ ನಾನು ಏನು ತಾನೇ ಮಾಡಲು ಶಕ್ತ? ತಮ್ಮ ಮನ ಬಂದಂತೆ ಅರಸಿ ತಾಯಿ. ಶ್ರೇಯೋ ಮಾತು ಬಾಲೈ ವಾಯುನ
ಚಿರಂಜೀವಿಯಾಗಿ ಬಾಳು. ಶುಭಮಸ್ತು. ನಿನಗೆ ಮಂಗಳವಾಗಲಿ. ಆಂಜನೇಯನೇ, ಇಲ್ಲಿನ ರಕ್ಕಸರಾದರು ಬಹಳ ಧೂರ್ತರು. ಅವರ ಕಣ್ಣಿಗೆ ಕಾಣದಂತೆ ಕೆಳಗಡೆಯೇ ಬಿದ್ದಿರುವ ಫಲಗಳನ್ನು ಗುಣಿಸಿ ಯಾವ ಗಲಭೆಯನ್ನು ಮಾಡಬಹುದು. ಸರಿ ತಾಯಿ, ಕಪಿಗಳು ತಿನ್ನುವುದನ್ನು ತಾವು ನೋಡಬಾರದು. ಸ್ವಲ್ಪ ಮರೆಯಾಗಿ ತಾಯಿ. ಹಾಗೆ ಆಗಿ ಹೋಗಿ ಬಾ. ಆಗಲಿ ತಾಯಿ. ಸೀರಿಯಸ್. ನಾನು ಬಂದು ಬಹಳ ವೇಳೆಯಾಯಿತು. ನಾನು ಬಂದ ಕಾರ್ಯವಾಯಿತು. ನಾನು ಇಲ್ಲಿನ ಅಶೋಕವನವನ್ನು ಹಾಳು ಮಾಡಿದರೆ ರಾವಣನ ಸೇವಕರು ನನ್ನನ್ನು ಅಂತಃಪುರಕ್ಕೆ ಕರೆದುಕೊಂಡು ಹೋಗುವರು. ಆಗ ನಾನು ಅವನಿಗೆ ಕೆಲವು ಬುದ್ಧಿ ಮಾತುಗಳನ್ನು ಹೇಳಬಹುದು. ಕೋಡುಗನ ಸದೆ ಬಡಿಯುವೆನು ಮುಜಾಕವನವನ್ನು ಹೊರಡು ಮಾಡಿದ ನೀಚ ಕೋಡುಗನ ಸದೆ ಬಡಿಯುವೆನು ಹಿಡಿದು ಕೋತಿಯ ಕಡಿದು ಕೋತಿಯ ಹಿಡಿದು ಕೋತಿಯ ಕಡಿದು ಕೋತಿಯ ಹಿಡಿದು ಈಗಲೇ ಸದೆ ಬಡಿಯುವೆನು ಹಿಡಿದು ಈಗಲೇ ಸದೆ ಬಡಿಯುವೆನು ಮುಜಾಕವನವನ್ನು ಹಾಳು ಮಾಡಿದ ನೀಚ ಕೋಡುಗನ ಸದೆ ಬಡಿಯುವೆನು ನೀಚ ಕೋಡುಗನ ಸದೆ ಬಡಿಯುವೆನು. ಎಲೈ ವಾನರ, ನೀನು ಯಾರು? ನೀನು ಯಾರು ಹೇಳು. ನಾನು ರೋವಣೇಶ್ವರನ ಶ್ರೇಷ್ಠ ಪುತ್ರನಾದ ಇಂದ್ರಜಿತ್ ಯುವರಾಜ. ಇಂದ್ರನನ್ನು ಗೆದ್ದೆ ಎಂಬ ಅಹಂಕಾರ ನನ್ನಲ್ಲಿ ಸಲ್ಲದು. ಮರ್ಯಾದೆಯಿಂದ ಹೊರಟು ಹೋಗು. ಮಚ್ಚುವಾಯಿ ಮದಾಂತ, ಕಪಿಯೊಂದನ್ನು ಮರ್ದಿಸಬಾರದೆಂದು ಸುಮ್ಮನಿದ್ದ ಮಾತ್ರಕ್ಕೆ ನಿನ್ನ ಹರಟೆಯು ಬಲವಾಯಿತು. ಇಗೋ ಅಸ್ತ್ರವೊಂದನ್ನು ಪ್ರಯೋಗಿಸುವೆನು. ಈ ಅಸ್ತ್ರವು ನಿನ್ನ ದೇಹವನ್ನು ಸೀಳಿ ಈ ಪೃಥ್ವಿಯ ಮೇಲಿರುವ ಖೋಗೆ ಗೃದ್ಧಾದಿಗಳಿಗೆ ಒಂದು ತುಣುಕು ಮಾಂಸವು ಸಿಗದಂತೆ ಈ ಎಲ್ಲಿಗೋ ಕೊಂಡೊಯ್ದು ಬಿಡುವುದು. ಸಿದ್ಧನಾಗು ಇದಕ್ಕೆ. ನಿನ್ನ ಬಾಣಗಳು ನನಗೆ ತೃಣಕ್ಕೆ ಸಮಾನ. ಏನಿದು ಆಶ್ಚರ್ಯ! ಇದು ಸಾಮಾನ್ಯ ಕಪಿಯಲ್ಲ. ಇದನ್ನು ಬಂಧಿಸಲು ಬ್ರಹ್ಮಾಸ್ತ್ರವನ್ನೇ ಪ್ರಯೋಗಿಸುವೆನು. ಓಹೋ, ಬ್ರಹ್ಮಾಸ್ತ್ರ! ಪಿತಾಮಹನಿಗೆ ಕೊಟ್ಟ ಮಾತಿನಂತೆ ಒಂದು ಮುಹೂರ್ತ ಕಾಲ ವಶನಾಗಲೇಬೇಕು. ಜೈ ರಘುವೀರ ಸಮರ್ಥ. ಎಲೈ ಅಕ್ರಮಕರಾಸುರರೇ, ಈ ಕಪಿಯನ್ನು ಬ್ರಹ್ಮಾಸ್ತ್ರದಿಂದ ಬಂಧಿಸಿರುವೆನು. ಇದನ್ನು ಜನಕನ ಆಸ್ಥಾನಕ್ಕೆ ಎಳೆದು ತನ್ನಿ. ಪ್ರಾಸ್ತ ಭುಜಬಲಾನ್ವಿತ ಭುವನ ಭೀಕರನ ತ್ರಿಜಗವೆಲ್ಲ ಜೈಸೆ ಮೆರೆಯುವೆ. ಭುಜಬಲಾನ್ವಿತ ಭುವನ ಭೀಕರನ ಭುಜಬಲಾನ್ವಿತ ಭುವನ ಭೀಕರನ ತ್ರಿಜಗವೆಲ್ಲ ಜೈಸೆ ಮೆರೆಯುವೆ. ಭುಜಬಲಾನ್ವಿತ ಭುವನ ಭೀಕರನ ಹತುಳ ಬಲರ ಗರ್ವ ಪಡಗಿಸೆ. ಹತುಳ ಬಲರ ಗರ್ವ ಪಡಗಿಸೆ. ಹತುಳ ಬಲರ ಗರ್ವ ಒಡಗಿಸಿ ಸುರರ ದರ್ಪವ ಧ್ವಂಸಗೈದು. ಸುರರ ದರ್ಪವ ಧ್ವಂಸಗೈದು ಜಡದೆ ಭೂಮಿಯ ಜೈಸಿ ಮೆರೆಯುವೆ. ಜಡದೆ ಭೂಮಿಯ ಜೈಸೆ ಮೆರೆಯುವೆ. ಭುಜಬಲಾನ್ವಿತ ಭುವನ ಭೀಕರನ ತ್ರಿಜಗವೆಲ್ಲ ಜೈಸೆ ಮೆರೆಯುವೆ. ಭುಜಬಲಾನ್ವಿತ ಭುವನ ಭೀಕರನ. ಪ್ರಾಸ್ತ ಸಾರ್ವಭೌಮ, ಸಹಸ್ರಾರು ವೀರರಿಂದ ಪರಿಸಲ್ಪಟ್ಟ ಈ ನನ್ನ ಸನ್ನಿಧಾನದಲ್ಲಿ ಒಂದು ಕಾಡು ಕಪಿಯನ್ನು ಹಿಡಿದು ತರಲು ಯಾರಿಂದಲೂ ಸಾಧ್ಯವಿಲ್ಲವೇ? ಏಕೆ ಸಾಧ್ಯವಿಲ್ಲ ಜನಕ? ನಾನು ಬಂಧಿಸಿ ತಂದಿದ್ದೇನೆ. ಈ ಕಪಿಯನ್ನ ಎಳೆದು ತನ್ನಿ. ಬಲೆ ಬಲೆ ಕುಮಾರ.
ಪ್ರಾಸ್ತ, ಸಾರ್ವಭೌಮ, ಇವನ ಆರಂಭದನ್ನು ವಿಚಾರಿಸು. ಎಲ್ಲವಾ ಕಪಿ, ಯಾರು ನೀನು? ಹೊರಡುವುದಂತೆ ಹೇಳಿದೆ. ಅಕ್ಷಯಾದಿ ರಾಕ್ಷಸರನ್ನು ಕೊಲ್ಲಲು ಕಾರಣವೇನು? ನೀನೇನು ಸ್ವಾಮಿ ಕಾರ್ಯಕ್ಕಾಗಿ ಬಂದಿರುವೆ ಅಥವಾ ಸ್ವಕಾರ್ಯಕ್ಕಾಗಿ ಬಂದಿರುವೆ? ಈ ಸನ್ನಿಧಿಯಲ್ಲಿ ಬಗಳ ನೀನೆ ಅವನ ಬಲ ವಿಚಾರಿಪೇ, ನೀನೆ ಅವನ ಬಲ ವಿಚಾರಿಪೇ, ದಾನವನಿಗರಸನು ಮೇಲ್ ಪ್ರಧಾನನು ಬೇಳ್ ಮರುತ್ತರವ ನೀನು. ಓಹೋ, ನನ್ನನ್ನೇ ಯಾರೆಂದು ಕೇಳುತ್ತಿರುವೆಯಾ? ಅದೋ ನೋಡು, ರತ್ನ ಖಚಿತವಾದ ಸಿಂಹಾಸನದ ಮೇಲೆ ರಾರಾಜಿಸುತ್ತಿರುವ ದಶಕಂಠನ ಮುಖ್ಯಮಂತ್ರಿ ಪ್ರಾಸ್ತನ. ಓಹೋ, ಈಗ ಬ್ರಹ್ಮಾಸ್ತ್ರದ ಅವಧಿಯು ಮುಗಿಯಿತು. ಈ ನಾರಿಚೋರನು ಉನ್ನತವಾದ ಆಸ್ಥಾನದಲ್ಲಿ ನಿಂತು ರಾಮದೂತನಾದ ನನ್ನನ್ನು ವಿಚಾರಿಸುತ್ತಿರುವನು. ಈತನಿಗೆ ಕೆಳಗೆ ನಿಂತು ಹೇಳುವುದು ನನಗಲ್ಲದಿದ್ದರೂ ಈ ನನ್ನ ಲಾಂಗೋಲನಕ್ಕೆ ಅವಮಾನ. ಆದ್ದರಿಂದ ನಾನೇ ಉನ್ನತವಾದ ಆಸ್ಥಾನವನ್ನು ಮಾಡಿಕೊಂಡು ಅದರ ಮೇಲೆ ಕುಳಿತು ಈತನಿಗೆ ಉತ್ತರವನ್ನು ಕೊಡುವೆನು. ಜೈ ಜೈ ರಘುವೀರ ಸಮರ್ಥ. ಇದೇನು ಆಶ್ಚರ್ಯ! ನಾನು ಕೈಲಾಸಕ್ಕೆ ಹೋಗಿದ್ದಾಗ ನಂದೀಶ್ವರನಿಗೆ ಅಪಮಾನ ಮಾಡಿದ್ದೆ. ಅವನೇನಾದರೂ ಈ ರೂಪದಿಂದ ಬಂದು ಇಷ್ಟು ಅನರ್ಥಗಳಿಗೆಲ್ಲ ಕಾರಣವಾಗಿರುತ್ತದೆ. ಎಲೆ ವಾನರ, ನೀನು ಯಾರು? ಅಪ್ಪಣೆ ಇಲ್ಲದೆ ಲಂಕಾನಗರನ್ನು ಪ್ರವೇಶಿಸಿ ಅಶೋಕವನ್ನು ಹಾಳು ಮಾಡಿ ಅಕ್ಷಯಾದಿ ಕುಮಾರನನ್ನು ಕೊಲ್ಲಲು ಕಾರಣವೇನು? ಸವಿಸ್ತಾರವಾಗಿ ತಿಳಿಸದಿದ್ದರೆ ನಿನ್ನ ಶಿರಚ್ಛೇದನಕ್ಕೆ ಆಜ್ಞೆ ಮಾಡುವೆನು. ನಾನು ದೂತನಾಗಿ ಬಂದಿರುವೆನು. ನಿನ್ನನ್ನು ದೂತನಾಗಿ ಕಳಿಸಿದಿರುವ ರಾಜಶ್ರೇಷ್ಠನಾರೋ? ಕಿಷ್ಕಂದಾಧಿಪತಿ ಸುಗ್ರೀವರಾಜನನ್ನು ಕಡೆಗಣಿಸಬೇಡ. ಆತನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನೋ ಆ ಸಂದೇಶ? ಜಗನ್ಮಾತೆಯಾದ ಸೀತಾದೇವಿಯನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಸುಖವಾಗಿ ಬಾಳೆಂಬುದೇ ಆ ಸಂದೇಶ. ಎಂದೆಂದಿಗೂ ಸಾಧ್ಯವಿಲ್ಲ. ಓಂ ನಮೋ ನಾರಾಯಣ ಎಂಬ ಅಷ್ಟಾಕ್ಷರಿ ಮಂತ್ರದಲ್ಲಿ ರಕಾರವನ್ನು, ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರದಲ್ಲಿ ಮಕಾರವನ್ನು ಸೇರಿಸಿದರೆ ಏನಾಗುವುದೋ? ಏನಾಗುವುದು? ರಾಮರಾಮ ಎಂದಾಗುವುದು. ಅಂಡಾಂಡ ಪಿಂಡಾಂಡ ಬ್ರಹ್ಮಾಂಡಗಳಿಗೆ ಒಡೆಯನಾದ ಮಾನವ ಅವತಾರಿಯಾದ ಶ್ರೀರಾಮಚಂದ್ರನನ್ನು ಕಡೆಗಣಿಸಬೇಡ. ನಾನು ಶ್ರೀರಾಮಚಂದ್ರನ ದೂತನು. ಭಲೆ ಭಲೆ. ನೀನು ಯಾವ ಯಾವ ರಾವಣರ ಚರಿತ್ರೆಯನ್ನು ಕೇಳಿರುವೆಯೋ ತಿಳಿಸು. ಹೇಳುವೆನು ಕೇಳೋ. ಕೈಲಾಸವನ್ನೆತ್ತಿ ತೋಳ್ಗಳು ಸಿಲುಕಿರೆ ರಾವಣೇಶ್ವರ. ಕೈಲಾಸವನ್ನೆತ್ತಿ ತೋಳ್ಗಳು ಸಿಲುಕಿರೆ ಅರಿಯಲು ಸಿಲುಕಿ ಗೋಳಾಡುತ್ತಿದ್ದ. ಅರಿಯಲು ಸಿಲುಕಿ ಗೋಳಾಡುತ್ತಿದ್ದ. ನೀನೋ ಕೈಲ ರಾವಣನೆಂಬುವನು. ನೀನೇನೋ ನೀನೇನೋ ನೀನೇನೋ. ಕೈಲಾಸ ಪರ್ವತವನ್ನು ಎತ್ತಲು ಹೋಗಿ ಎತ್ತಲಾರದೆ ಅಡಿಯಲ್ಲಿ ಸಿಲುಕಿ ಶಂಕರ ಮಹಾದೇವ ಕಾಪಾಡು ಕಾಪಾಡು ಎಂದು ಹಲ್ಲು ಹಲ್ಲು ಕಿರಿಯುತ್ತಿದ್ದ ರಾವಣನು ನೀನೇನೋ? ಮರ್ಕಟ, ಆ ಕೈಲಾಸ ಪರ್ವತವನ್ನು ಅತಿ ಸಾಹಸ ಸಂಭ್ರಮದಿಂದ ಎತ್ತಿ ಚೆಂಡಾಡಿದ ರಾವಣನು ನಾನೇ. ಓಹೋ, ಅತಿ ಸಾಹಸದಿಂದ ಮುಂದೆ ಮಗಳು ಹೇಳುವೆನು ಕೇಳೋ. ಕಾರ್ತವೀರನ ಸೆರೆ ಘಾಟಿಯೊಳಿದ. ಕಾರ್ತವೀರನ ಸೆರೆ ಘಾಟಿಯೊಳಿದ. ಗೋಳಾಡುತ್ತಲಿದ್ದ
ದೂತದಮನು ನೀನೇನೋ ಕಳ್ಳ ರಾವಣನೆಂಬುವನು ನೀನೇನೋ ನೀನೇನೋ ನೀನೇನೋ. ಮಹಾಪರಾಕ್ರಮಶಾಲಿಯಾದ ಕಾರ್ತವೀರಾರ್ಜುನನ್ನು ಗೆಲ್ಲುವನೆಂದು ಹೋಗಿ ಗೆಲ್ಲಲಾರದೆ ಆತನಿಂದ ಬಂಗಾರದ ಬಳೆಗಳನ್ನು ತೊಡಿಸಿಕೊಂಡು 12,000 ವರ್ಷಗಳ ಕಾಲ ಕಾರಾಗೃಹದಲ್ಲಿ ಕೊಳೆಯುತ್ತಿದ್ದ ರಾವಣನು ನೀನೇ ಏನೋ? ಏಯ್ ಮರ್ಕಟ, ಶತ್ರುಗಳ ಬಲಾಬಲಗಳನ್ನು ಅರಿಯಲು ನನ್ನ ಪ್ರಾಣಮಿತ್ರರಾದ ಕಾರ್ತಿವೀರಾರ್ಜುನನ ಅರಮನೆಯಲ್ಲಿದ್ದೇನೆ ವಿನಃ ನೀ ಹೇಳಿದಂತೆ ಸೆರೆಮನೆ ಅಲ್ಲ. ಏಯ್ ಮುಂದೆ ಮಗಳು ಹೇಳುವೆಂದು ಕೇಳೋ. ಹುಳುವೆಂದು ಶರದಿಯೋ ಮುಳುಗಿಸಿ ವಾಲಿಯೋ, ಹುಳುವೆಂದು ಶರದಿಯೋ ಮುಳುಗಿಸಿ ವಾಲಿಯೋ, ಅಂಗದನ್ನ ತೊಟ್ಟಿಲಲ್ಲಿ ವಧೆಗಳ ತಿಂದವ, ಅಂಗದನ್ನ ತೊಟ್ಟಿಲಲ್ಲಿ ವಧೆಗಳ ತಿಂದವ, ನೀನೇನೋ ಕಳ್ಳ ರಾವಣನೆಂಬುವನು ನೀನೇನೋ ಕಳ್ಳ ರಾವಣನೆಂಬುವನು ನೀನೇನೋ ನೀನೇನೋ ನೀನೇನೋ. ನನ್ನ ವಂಶಜನಾದ ವಾಲಿಯು ಸಮುದ್ರ ಬಳಿಯಲ್ಲಿ ಅರ್ಘ್ಯವನ್ನು ನೀಡುತ್ತಿರುವಾಗ ನೀನು ಆತನನ್ನು ಕೆಣಕಲು ಅವನು ಯಾವುದೋ 10 ತಲೆಯ ಹುಳುವೆಂದು ಭಾವಿಸಿ ನಿನ್ನ ಹೆಡೆಮುರಿ ಕಟ್ಟಿ ಸಪ್ತ ಸಾಗರಗಳಲ್ಲಿ ಅದ್ದಿ ಆತ ಮಗನಾದ ಅಂಗದನ ಕಾಲಿಗೆ ತೊಟ್ಟಿಲಿಗೆ ಕಟ್ಟಲು ಆತನ ವಧೆಗಳನ್ನು ತಡೆಯಲಾರದೆ ಹಲ್ಲು ಕಿರಿತಿದ್ದ ರಾವಣನು ನೀನೇ ಏನೋ? ಏಯ್ ಕಪಿ, ಒಂದೇ ದಿನದಲ್ಲಿ ಸಪ್ತ ಸಾಗರದಲ್ಲಿ ಸ್ನಾನ ಮಾಡಿ ನನ್ನ ಆರಾಧ್ಯ ದೇವನದ ಪರಶಿವನಿಗೆ ಆರ್ಘ್ಯ ಕೊಡಬೇಕೆಂದು ನನ್ನ ಸ್ವಕಾರ್ಯಕ್ಕಾಗಿ ಹಾಗೆ ಮಾಡಿದ್ದೇನೆ ವಿನಃ ಹೇಳಿ ಅಂತಲ್ಲ. ಏಯ್ ಕೋತಿ, ಮುಂದೆ ಮಗಳು ಮೃಡನದನುವನಂದು ಪಿಡಿದು ಬಾಗಿ ಬೆಳೆದು, ಮೃಡನದನುವನಂದು ಪಿಡಿದು ಬಾಗಿ ಬೆಳೆದು, ಗೋಳಾಡುತ್ತಲಿದ್ದ ದೂತದಮನು, ಗೋಳಾಡುತ್ತಲಿದ್ದ ದೂತದಮನು ನೀನೇನೋ ಕಳ್ಳ ರಾವಣನೆಂಬುವನು ನೀನೇನೋ ನೀನೇನೋ ನೀನೇನೋ. ಅಂದು ಸ್ವಯಂವರ ಸಭೆಯಲ್ಲಿ ಶಿವಧನಸ್ಸನ್ನು ಎತ್ತುತ್ತೇನೆಂದು ಹೋಗಿ ಎತ್ತಲಾರದೆ ಅಡಿಯಲ್ಲಿ ಸಿಲುಕಿ ಶಂಕರ ಮಹಾದೇವ ಕಾಪಾಡು ಕಾಪಾಡು ಎಂದು ಹಲ್ಲು ಕಿರಿಯುತ್ತಿದ್ದ ರಾವಣನು ನೀನೇ ಏನೋ? ಏಯ್ ಮರ್ಕಟ, ಶಿವಧನಸ್ಸು ಯಾರದ್ದು? ನನ್ನ ಆರಾಧ್ಯ ದೈವನದ್ದು. ಆ ಧನಸ್ಸನ್ನು ಮುರಿದರೆ ಆ ಶಿವನಿಗೆ ನೋವು ಉಂಟಾಗುವುದೆಂದು ನನ್ನ ಎದೆ ಮೇಲೆ ಹಾಕೊಂಡು ಶಿವಸೋತ್ರ ಮಾಡುತ್ತಿದ್ದೇನೆ ವಿನಃ ಹೇಳಿ ಅಂತಲ್ಲ. ಹೇ ಮುಂದೆ ಮಗಳು ಕಪಿ. ಶ್ರೀ ರಘುರಾಮರ ದಾರಿಯ ತೋರನೆ, ಶ್ರೀ ರಘುರಾಮರ ದಾರಿಯ ತೋರನೆ, ಆರ್ಯಯ ಸಂದೇಹ ದೂತ ಅದಮನೆ. ರಾವಣೇಶ್ವರ, ಏಯ್ ಕಪಿ ಮಗಳು, ಆರ್ಯಯ ಸಂದೇಹ ದೂತ ಅದಮನೆ ನೀನೇನೋ ಕಳ್ಳ ರಾವಣನೆಂಬುವನು ನೀನೇನೋ ಕಳ್ಳ ರಾವಣನೆಂಬುವನು ನೀನೇನೋ ನೀನೇನೋ ಕಳ್ಳ ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನು ಲಕ್ಷ್ಮಣ ಸ್ವಾಮಿಯು ಪರ್ಣಶಾಲೆಯಲ್ಲಿ ಇಲ್ಲದ ಸಂದರ್ಭದಲ್ಲಿ ಭವತಿ ಭಿಕ್ಷಾಂದೇಹಿ ಎಂದು ಹೋಗಿ ಜಗನ್ಮಾತೆಯಾದ ಸೀತಾಮಾತೆಯನ್ನು ಅಪಹರಿಸಿ ತಂದ ರಾವಣನು ನೀನೇ ಆಗಿದ್ದ ಪಕ್ಷದಲ್ಲಿ ನಿಜಾಂಶವನ್ನು ತಿಳಿಸು. ನಿನ್ನೊಡನೆ ಕೆಲವು ಮಾತುಗಳನ್ನು ಹೇಳಬೇಕು. ಏ ಮರ್ಕಟವೇ, ಆ ಬಡರಾಮನ ಹೆಂಡತಿಯನ್ನು ಅತಿ ಸಾಹಸ ಸಂಭ್ರಮದಿಂದ ಹೊತ್ತು ತಂದ ಪ್ರಚಂಡ ರಾವಣನು ನಾನೇ. ಮುಂದೆ ಮಗಳು, ನೀನು ಸೀತಾಮಾತೆಯನ್ನು ಕದ್ದು ತಂದಿದ್ದು ಹೇಗಿದೆ ಎಂದರೆ ನಿನ್ನ ವಂಶವನ್ನೇ ಸುಡುವ ಕೆಂಡವನ್ನು ನಿನ್ನ ಸೆರಗಿನಲ್ಲಿ ಕಟ್ಟಿಕೊಂಡಂತೆ. ಕಪಿ, ಈಗಲೂ ಕಾಲ ಮಿಂಚಿಲ್ಲ. ಜಗನ್ಮಾತೆಯಾದ ಸೀತಾಮಾತೆಯನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಸುಖವಾಗಿ ಬಾಳು.
ಅದೆಂದೆಂದಿಗೂ ಸಾಧ್ಯವಿಲ್ಲ. ಮಾನವ ಅವತಾರಿಯಾದ ಶ್ರೀರಾಮಚಂದ್ರನಿಗೆ ಶರಣಾಗತನಾಗುವುದು ನಿನಗೆ ನಾಚಿಕೆಯಾದರೆ ಒಂದು ಕೆಲಸ ಮಾಡು. ಮಾತೆಯವರಿಗೆ ಮಂಗಳ ಸ್ನಾನ ಮಾಡಿ ಆ ಪಾರ್ಶ್ವದಲ್ಲಿ ನಿಲ್ಲಿಸಿ, ನನ್ನದು ಸರ್ವದಾ ಅಪರಾಧವಾಯಿತೆಂದು ನನ್ನ ಕಾಲಿಗಾದರೂ ಬಿದ್ದು ಬಿಡು, ನಾನೇ ನಿನ್ನನ್ನು ಕ್ಷಮಿಸಿ ಬಿಡುತ್ತೇನೆ. ಪ್ರಾಸ್ತ, ಇವನ ಹರಟೆಗಳು ಮಿತಿ ಮೀರಿತ್ತು. ಇವನನ್ನು ಶಿರಚ್ಛೇದನ ಮಾಡು. ಓಹೋ, ಆಲಿಸ ಬಾರದೆನೋ ಆಲಿಸ ಬಾರದೆನೋ ಕವಿ ನುಡಿಗಳ ಆಲಿಸ ಬಾರದೆನೋ ಶ್ರೀರಾಮದೂತನ ಮಾರುತ ಸಂಜಾತನ ಶ್ರೀರಾಮದೂತನ ಮಾರುತ ಸಂಜಾತನ ಮಾತಿಗೆ ಮಣಿದು ಶಾಂತಿಯ ಪಡೆಯೇ ಮಾತಿಗೆ ಮಣಿದು ಶಾಂತಿಯ ಪಡೆಯೇ ಆಲಿಸ ಬಾರದೆನೋ ಸೋದರ ಸವಿ ನುಡಿಗಳ ಆಲಿಸ ಬಾರದೆನೋ. ರಾವಣೇಶ್ವರ, ವಿಭೀಷಣ, ರಾಮಚಂದ್ರನೆಂದರೆ ಶ್ರೀರಾಮಚಂದ್ರನು ಸಾಮಾನ್ಯನಲ್ಲ. ಓ ದೂತವದೆಯು ಮಹಾಪಾಪ. ರಾಮರ ಮಹಿಮೆಯ ಪೇಳುವೆಲಾಲಿಸೋ ರಾಮರ ಮಹಿಮೆಯ ಪೇಳುವೆಲಾಲಿಸೋ ಮೂವಳಿಯೋಳು ನಾ ಪೇಳುವೆನು ಕೇಳೋ ಮೂವಳಿಯೋಳು ನಾ ಕೇಳುವೆನು ಕೇಳೋ ರಾಮರ ಮಹಿಮೆಯ ಪೇಳುವೆಲಾಲಿಸೋ ರಾಮರ ಮಹಿಮೆಯ ಪೇಳುವೆಲಾಲಿಸೋ ಆತನು ಸೂರನು ಬೇರೆಗೆ ತೇರಲಿ ಆತನು ಸೂರನು ಬೇರೆಗೆ ತೇರಲಿ ಭೂತಾಳವೆಲ್ಲವೂ ನಡುಗುವುದು ಭೂತಾಳವೆಲ್ಲವೂ ನಡುಗುವುದು ರಾಮರ ಮಹಿಮೆಯ ಪೇಳುವೆಲಾಲಿಸ ರಾಮರ ಮಹಿಮೆಯ ಪೇಳುವೆಲಾಲಿಸ. ವಿಭೀಷಣ, ಅಗ್ರಜ ಶಾಂತನಾಗು. ದೂತವದೆಯು ಮಹಾಪಾಪಕರ. ಆದ್ದರಿಂದ ಶ್ರೀರಾಮನೆಂದರೆ ಸಾಮಾನ್ಯನಲ್ಲ. ಮಹಾವಿಷ್ಣುವೇ ಶ್ರೀರಾಮಚಂದ್ರನು. ಆದಿಲಕ್ಷ್ಮಿ ಸ್ವರೂಪಿಣಿಯೇ ಸೀತಾಮಾತೆಯಾಗಿ ಜನಿಸಿರುವಳು. ಆದ್ದರಿಂದ ಸೀತಾಮಾತೆಯನ್ನು ಕರೆದುಕೊಂಡು ಹೋಗಿ ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಸುಖವಾಗಿ ಬಾಳು. ಆಸ್ತ, ಈ ಬೊಗಳು ಸೊನ್ನೆಯನ್ನು ಸಭೆಯಿಂದ ಹೊರಗೋಡು. ಛೇ, ಈ ಪಾಪಿಗಳ ಮಧ್ಯದಲ್ಲಿ ಇರುವ ಬದಲು ಶ್ರೀರಾಮನಲ್ಲಿಗೆ ಹೋಗಿ ಶರಣಾಗತನಾಗುವುದೇ ಬೇಕು. ಎಲ್ಲಿಯಾದರೂ ನಾಶವಾಗಿ ಹೋಗು. ಪ್ರಾಸ್ತ, ಈ ಕಪಿಗೆ ಯಾವ ಶಿಕ್ಷೆಯನ್ನು ವಿಧಿಸಬೇಕು? ಸಾರ್ವಭೌಮ, ಕಪಿಗಳಿಗೆ ಬಾಲವೇ ಪ್ರಧಾನವಾದದ್ದು. ಬಾಲಕ್ಕೆ ಬಟ್ಟೆಯನ್ನು ಸುತ್ತಿ ತೈಲದಿಂದ ಒದ್ದಿ ಬೆಂಕಿಯನ್ನು ಹತ್ತಿ ನಗರದಿಂದ ಆಚೆ ಬಿಡಬೇಕು. ಆಗ ಕಲಿಯಲಿ ಆ ನರದಮರು ಬುದ್ಧಿ. ಭಲೆ ಭಲೆ, ಹಾಗೆ ಮಾಡಿ ಈತನಿಗಾದ ಶಿಕ್ಷೆಯನ್ನು ತಿಳಿದು ಈತನ ಒಡೆಯನು ಹಂಗೆ ಹಿಂದಿರುಗುವನು. ಜಾಗೃತಿಯಾಗಿ ಆ ಕೆಲಸವನ್ನು ಮಾಡು. ರಾವಣೇಶ್ವರ, ಒಂದು ನಿಶಾ ರಾತ್ರಿಯಲ್ಲಿ ಪುರಪ್ರವೇಶ ಮಾಡಿದ್ದೇನು. ಇಂದು ನಿನ್ನ ಸೇವಕರು ಇಡುವ ಬೆಂಕಿಯಿಂದಲೇ ಚೆನ್ನಾಗಿ ಮನಗೊಂಡು ಹೋಗುವೆನು. ಸೆಳೆದೊಯ್ಯಿರಿ ಈ ಕಪಿಯನ್ನು. ಜೈ ಜೈ ರಘುವೀರ ಸಮರ್ಥ. ರೌಂಡ್ ನೋಡಿ, ರೌಂಡ್ ನೋಡಿ. ಭೂಮಿ ಜಾತೆ ಬಾಮೆ
ಬಾರೆ ಬಾಮಿನಿ ಮಣಿ ನೀರೆ ನಿನ್ನ ಮನವು ಬಾರೆ ಸೀತಾ ಸೀತಾ ನಿಲ್ಲದೆನ್ನ ಮನವು ಬಾರೆ ಸೈನಿಸೇನ ಎಂದು ರಾಣಿ ಸೈನಿಸೇನ ಎಂದು ರಾಣಿ ನೀರೆ ಮಂಜುಳ ನೀರೆ ಮಂಜುಳ ಭೂಮಿ ಜಾತೆ ಸುಗ್ರೀವರಾಜ ಪ್ರಭು, ಸೀತಾನ್ವೇಷಣೆಗೆ ಹೋದ ಹನುಮಂತನು ಇನ್ನೂ ಬಾರಲೇ ಇಲ್ಲವಲ್ಲ? ಪ್ರಭು ಆತನೇ ಬರುತ್ತಿರೋನು. ಪ್ರಭು ನಮಸ್ಕರಿಸುವೆನು. ಹನುಮಂತ, ನಿನಗೆ ಮಂಗಳವಾಗಲಿ. ಹೋದ ಕಾರ್ಯವೇನಾಯಿತು? ಮಾತೆಯವರಿಂದ ಅಭಿಜ್ಞಾನ ವಸ್ತುವೊಂದನ್ನು ತಂದಿರುವೆನು ಪ್ರಭು, ಸ್ವೀಕರಿಸಿ. ಮಾರುತಿ, ನನಗೋಸ್ಕರವಾಗಿ ಶತಯೋಜನೆ ವಿಸ್ತೀರ್ಣವುಳ್ಳ ಶರದಿಯನ್ನು ದಾಟಿ ಸೀತೆಯ ಕುಶಲ ವಾರ್ತೆಯನ್ನು ತಲುಪಿಸಿದ ನಿನ್ನ ಉಪಕಾರಕ್ಕೆ ನಾನೇನು ಪ್ರತ್ಯುಪಕಾರವನ್ನು ನೀಡಲಿ ಮಾರುತಿ? ಆ ದೇವ, ನಿನ್ನ ಅನುಗ್ರಹ ಆಶೀರ್ವಾದ ಸದಾ ಸರ್ವದ ಇರುವಂತೆ ಅನುಗ್ರಹಿಸು ತಂದೆ. ಹನುಮಕೆ ನಿನ್ನ ಪೋಲ್ವ ಬಂದರಿ ವನಜ ಬಾಂಡದೊಳಿಲ್ಲ ಅರಸಿನೋ ಹನುಮ ಹನುಮ ಕೇಳಲೋ ನಿನ್ನ ಪೋಲ್ವ ಭಕ್ತರಿ ವನಜ ಬಾಂಡದೊಳಿಲ್ಲ ಅರಸಿನೋ ಹನುಮ ಇನೆಯಲ್ಲ ಶತಮಾನಕ್ಕೆ ನಾವು ನಾಲ್ವರು ಪುತ್ರರಿಯೇವೋ ಇನೆಯಲ್ಲ ಶತಮಾನಕ್ಕೆ ನಾವು ನಾಲ್ವರು ಪುತ್ರರಿಯೇವೋ ಇಂದಿನ ನಪ್ಯ ನೀನು ಐದನೆಯ ಪುತ್ರರೆಂದು ಭಾವಿಸುವೆ. ದಾಸನೀನಲ್ಲವೋ ಎಮ್ಮನುಜನೀನಲ್ಲೋ ಜಾತಿ ಪಟ್ಟೆಯ ಕಂದ ಇತ್ತವ ನಿನಗೆ ಲೇಸಾದ ಬ್ರಹ್ಮ ಪದವಿಯ ಕೊಡುವೆ ಹನುಮ ಹನುಮ ಧನ್ಯೋಸ್ಮಿ ಪ್ರಭು. ಮಾರುತಿ, ಮಾತೆಯವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿದೆಯಾ? ತಿಳಿಸಿದನು ಪ್ರಭು. ಮಾತೆಯವರು ಅಂದು ಪಂಚವಟಿಯಲ್ಲಿ ನಾನು ಆಡಿದ ದುರ್ವಾಕ್ಯಗಳಿಂದ ಇಂತಹ ಪರಿಸ್ಥಿತಿಯನ್ನು ಅನುಭವಿಸುತ್ತಿದ್ದೇನೆ ಎಂದು ಕಣ್ಣೀರಿಟ್ಟರು ಸ್ವಾಮಿ. ರಾವಣನ ಅನುಜನಾದ ವಿಭೀಷಣನು ಇತ್ತ ಕಡೆಯಲ್ಲೇ ಬರುತ್ತಿರೋನು.
ಭಾವ ಪ್ರವಾಸದ ಮಾರ್ಗಗಳು ಸಾವು ನೋವು ಸಂಕೋಲೆಯ ನಡುವೆ ಸಾವು ನೋವು ಸಂಕೋಲೆಯ ನಡುವೆ ದೇವ ದೇವನಿಂದ ನಮಿ ಬಂದೆ ದೇವ ದೇವನಿಂದ ನಮಿ ಬಂದೆ ತಂದೆ ಶ್ರೀರಾಮನೇ ಶರಣಾದ ಪಾಲನ ತಂದೆ ಶ್ರೀರಾಮನೇ ಶರಣಾದ ಪಾಲನ ಭವತಾರಣ ಕರುಣಾಗನ ಭವತಾರಣ ಕರುಣಾಗನ ಕಾಪಾಡು ಕಾಪಾಡು ನಿರವಂತನ ಮಾತಂದೆ ಶ್ರೀರಾಮನೇ ಶರಣಾದ ಪಾಲನ ಪ್ರಭು ರಾಮಚಂದ್ರ ನಮಸ್ಕರಿಸುವನು ನಮ್ಮ ಅಜ್ಜನ ದುಸ್ಥಿತಿಯನ್ನು ತಾಳಲಾರದೆ ನಿನ್ನನ್ನು ಶರಣಾಗಲು ಬಂದಿದ್ದೇನೆ ನಾನು ಕೈಬಿಡದೆ ಕಾಪಾಡು ತಂದೆ ವಿಭೀಷಣ, ಚಿಂತಿಸಬೇಡ. ನೀ ದುಷ್ಟನಾದ ನಿಮ್ಮ ಅಣ್ಣನನ್ನು ವಧಿಸಿ ಆ ದುಷ್ಟ ರಾವಣನನ್ನು ವಧಿಸಿ ಲಂಕಾಪಟ್ಟವನ್ನು ನಿನಗೆ ಕಟ್ಟುವೆನು. ಯುದ್ಧದ ಸಮಯದಲ್ಲಿ ನೀನು ನನಗೆ ಸಹಾಯಕನಾಗಬೇಕು. ಹಾಗೆ ಆಗಲಿ ಸ್ವಾಮಿ. ಸುಗ್ರೀವ ರಾಜ, ಪ್ರಭು, ಸಮುದ್ರಕ್ಕೆ ಸೇತುವೆಯನ್ನು ನಿರ್ಮಿಸು. ಅದರ ಮೇಲೆ ಹಾಯ್ದು ರಾವಣನನ್ನು ಸಂಹರಿಸಿ ಸೀತೆಯನ್ನು ಕರೆದುಕೊಂಡು ಬರೋಣ. ಅಪ್ಪಣೆ ಪ್ರಭು. ಪ್ರಭು ರಾಮಚಂದ್ರ, ನಮ್ಮಣ್ಣನು ಈ ದಿವಸ ಯುದ್ಧಕ್ಕೆ ಬರುತ್ತಿದ್ದಾನೆ. ವಿಭೀಷಣ, ಆತನನ್ನು ನೋಡಿದರೆ ನನಗೆ ಮರುಕ ಉಂಟಾಗುವುದು. ನಮ್ಮ ಅಗ್ರಜನು ಮಹಾವೀರನೇ ಆದರೂ ದೈವದ್ರೋಹಿ, ಆದ್ದರಿಂದ ಅವನನ್ನು ಸಂಹರಿಸಲೇಬೇಕು. ಯುದ್ಧಕ್ಕೆ ಸಿದ್ಧನಾಗು. ರಾವಣ, ಈಗಲೂ ಕಾಲ ಮಿಂಚಿಲ್ಲ. ನನ್ನ ಸೀತೆಯನ್ನು ನನಗೆ ತಂದೊಪ್ಪಿಸಿ ನನ್ನಲ್ಲಿ ಶರಣಾಗತನಾಗು. ಛೇ! ಬಿಡುತ್ತೇನೆ. ಅದೆಂದೆಂದಿಗೂ ಸಾಧ್ಯವಿಲ್ಲ. ಯುದ್ಧಕ್ಕೆ ಸಿದ್ಧನಾಗು. ಸಿದ್ಧನಾಗುತ್ತಿದ್ದ ರಾವಣ, ತಡೆದುಕೋ ಈ ಮೃತ್ಯು ಶರದ ವೇಗವನ್ನು. ಮಾನವನ ಕೈಯಲ್ಲಿ ಮೃತ್ಯುಶರ. ನಾನು ಮನಸ್ಸು ಮಾಡಿದರೆ ಇಲ್ಲಿಂದ ಅಯೋಧ್ಯೆವರೆಗೂ ಭೂಮಿಯನ್ನು ನಾಶ ಮಾಡಬಲ್ಲೆ. ಹೀಗಿರುವಲ್ಲಿ ಮಾನವನ ಕೈಯಲ್ಲಿ ಮೃತ್ಯುಶರ. ರಾವಣ, ಮಾನವನನ್ನು ಸಾಮಾನ್ಯನೆಂದು ಭಾವಿಸಿದೆಯಾ? ಪರಮೇಶ್ವರನ್ನೇ ಮೆಚ್ಚಿಸಿ ಮಹಾಸ್ತ್ರಗಳನ್ನು ಪಡೆದಿರುವುದುಂಟು. ಸಿದ್ಧನಾಗು ಯುದ್ಧಕ್ಕೆ. ಪ್ರಭು ರಾಮಚಂದ್ರ, ಸ್ವಲ್ಪ ತಡೆ. ಏಕೆ ವಿಭೀಷಣ? ನಮ್ಮ ಅಗ್ರಜನ ನಾಭಿಯಲ್ಲಿ ಅಮೃತ ಕಳಚವಿದೆ ಇರುವುದು. ಇದಕ್ಕೆ ಸರಿಯಾಗಿ ಗುರಿ ಇಟ್ಟುಕೊಂಡಿರಿ. ಎಲ್ಲ ಸಜಾತ ಶತ್ರು ವಿಭೀಷಣ ಮೊದಲು ರಾವಣ, ವಿಭೀಷಣನ್ನು ಏಕೆ ನಿಂದಿಸುವೆ? ಅವನು ಧರ್ಮ ನೀತಿ ಪರನು. ನಿನ್ನ ಅಂತಿಮ ದೈವವನ್ನು ಸ್ಮರಿಸಿಕೋ. ಯುದ್ಧಕ್ಕೆ ಸಿದ್ಧನಾಗು. 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 ನನಗೆ ಸದ್ಗತಿಯನ್ನು ಕರುಣಿಸು. ವೀರ ಸ್ವರ್ಗವನ್ನು ಪಡೆ ವೀರರವರ. ರಾಮ
ಜಯ ಬರಲಿ. ಸಂಘಟನೆ. ಮಾತರಂ.